ಸೊ ಫ್ರೆಂಡ್ GSTR3B ಹೇಗೆ ಫೈಲ್ ಮಾಡ್ತೀರಾ ಅದು ನಾನು ತೋರಿಸ್ತೀನಿ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಯೂಸರ್ ನೇಮ್ ಹಾಕ್ತೀರಾ, ಪಾಸ್ವರ್ಡ್ ಹಾಕ್ತೀರಾ, ಮತ್ತೆ ಕ್ಯಾಪ್ಚಾ ಫಿಲ್ ಮಾಡ್ತೀರಾ. ಇದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇವಾಗ ನಾವು GST ಡ್ಯಾಶ್ ಬೋರ್ಡ್ ಲಾಗಿನ್ ಆಗಿದ್ದೀವಿ. ಇಲ್ಲಿ ರಿಟರ್ನ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ಆಲ್ರೆಡಿ GSTR1 ಫೈಲ್ ಆಗಿದೆ. ಇವಾಗ ನಾನು ಬರೀ GSTR3B ಫೈಲ್ ಮಾಡ್ತಾ ಇರೋದು, ನಿಲ್ ರಿಟರ್ನ್. ಓಕೆ, ಸೊ ಇಲ್ಲಿ ಪೀರಿಯಡ್ ಸೆಲೆಕ್ಟ್ ಮಾಡ್ತೀವಿ. ಅಕ್ಟೋಬರ್ ಫೈಲಿಂಗ್ ಮಾಡ್ತಾ ಇರೋದು ನಾವು. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ GSTR1 ಫೈಲ್ ಆಗಿದೆ. ಸೊ ಇಲ್ಲಿ GSTR3Bಗೆ ಇಲ್ಲಿ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲೋಸ್. ಇಲ್ಲಿ ಬಾಕ್ಸ್ಗೆ ಚೆಕ್ ಮಾಡ್ತೀವಿ. ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ ನಮ್ಮ ಹೆಸರು. ಇಲ್ಲಿ ಫೈಲ್ ವಿತ್ EBC ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ OTP ಹೋಗಿರುತ್ತೆ ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಇಮೇಲ್ ಐಡಿಗೆ ಯಾವ್ದಾದ್ರು ಒಂದು OTP ಇಲ್ಲಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀರಾ. ನೋಡಿ ಫೈಲಿಂಗ್ ಸಕ್ಸಸ್ಫುಲ್ ಅಂತ ಬಂತು. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀರಾ.